ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಮನುಷ್ಯನ ಎಲ್ಲ ದ್ವಂದ್ವಗಳನ್ನ ಮುಖ ಧಾರಾಳವಾಗಿ ತೋರಿಸ್ಬಿಡತ್ತಂತೆ. ದ್ವಂದ್ವನ? ನಾನು ಹಾಗೇನಾದ್ರೂ ಮಾಡಿದಿನ ಅತ್ತೆ? ನಿನ್ನಿಂದ ಏನಾಗಿದೆ ಅನ್ನೋದಕ್ಕಿಂತ ನಿನಗೇನಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಏನ್ ಗೊತ್ತಾಗಿರ್ಬೋದು? ಪೆನ್ ಹೇಗ್ ಬರೆಯತ್ತೆ ಅಂತ ನೋಡೋದಕ್ಕೆ 100 ಪದಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಅಕ್ಷರ ಸಾಕು. ಅತ್ತೆ, ನೀವ್ ಏನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಫೈಲ್ ವಿಷಯ ಏನಾದ್ರೂ ಗೊತ್ತಾಗಿದ್ಯಾ? ಮನೇಲಿ ಏನಾದ್ರೂ ಸೀರಿಯಸ್ ಆಗಿ ಡಿಸ್ಕಷನ್ ಆಯ್ತಾ? ಡಿಸ್ಕಷನ್ ಆಯ್ತು, ಬಟ್ ಅಂತ ಸೀರಿಯಸ್ ಡಿಸ್ಕಷನ್ ಅಲ್ಲ. ಯಾಕೆ? ಯೂಶಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಬಂದ್ರೆ ಮುಖ ಹೂವಿನ ತರ ಅರಳಿರುತ್ತೆ. ಆದ್ರೆ ನಿನ್ ಫೇಸು ತುಂಬಾ ಸೀರಿಯಸ್ ಆಗಿತ್ತಲ್ಲ, ಅದಕ್ಕೆ ಮನೇಲಿ ಏನಾದ್ರೂ ಸೀರಿಯಸ್ ಆಗಿ ಡಿಸ್ಕಷನ್ ಆಯ್ತಾ ಅಂತ ಕೇಳ್ದೆ. ಓ ಅದಾ? ಆಕ್ಚುಲಿ ಜಾನುಗೆ ನಾನು ಪ್ರಾಜೆಕ್ಟ್ ಬಗ್ಗೆ ಬ್ರೀಫ್ ಮಾಡ್ತಾ ಇದ್ದೆ. ನಾವ್ ಎಸ್ಟೇಟಿಗೆ ಹೋಗೋ ವಿಷಯ ಕೇಳಿ ಡ್ಯಾಡಿ ತುಂಬಾ ಖುಷಿ ಆಯ್ತು. ಎಲ್ಲ ತಂದೆ ತಾಯಿಗಳು ಬಯಸೋದು ಮಕ್ಳು ಖುಷಿನೇ ಅಲ್ವಾ? ನೀವು ಎಸ್ಟೇಟಿಗೆ ಹೋದಾಗ ಜಾನ್ವಿಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಕಾಲ್ ಮಾಡೋದಕ್ಕೆ ಹೇಳು. ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್. ಓಕೆ ಅತ್ತೆ, ಥ್ಯಾಂಕ್ ಯು. ಆಕ್ಚುಲಿ ಜಾನುಗೆ ಲಾಗಿನ್ ಡೀಟೇಲ್ಸ್ ಎಲ್ಲ ಮರ್ತೋಗಿತ್ತಂತೆ, ಅದಕ್ಕೆ ಎಲ್ಲ ಡೀಟೇಲ್ಸ್ ಕೊಟ್ಟು ಬಂದೆ. ತವ್ರ ಮನೆಗೆ ಹೋದ್ರೆ ಹೆಣ್ಮಕ್ಳು ಹಾಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ನೀನು ಅಲ್ಲೂ ಹೋಗಿ ಬಿಸ್ನೆಸ್ ಟೆನ್ಷನ್ ತಗೊಂಡ್ ಬಂದಿದ್ಯಾ. ಅದಕ್ಕೆ ಹೇಳೋದು ತವ್ರ ಮನೆಯಲ್ಲಿ ತಾಯಿ ಇರ್ಬೇಕು ಅಂತ. ಆಕ್ಚುಲಿ ಡ್ಯಾಡ್ಗೂ ಇದೆಲ್ಲ ಇಷ್ಟ ಇಲ್ಲ. ಆದ್ರೆ ಅವ್ರೊಬ್ರೆ ಟೆನ್ಷನ್ ತಗೊಂಡು ಆರೋಗ್ಯ ಹಾಳಾಗುತ್ತೆ ಅಂತ ನಾನೇ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಗುಡ್, ಹಾಗೆ ಇರ್ಬೇಕು. ಆಮೇಲೆ ಇನ್ನೊಂದು ವಿಷಯ, ನೀನು ವಿರಾಟ್ ಇಬ್ರು ಖುಷಿಯಾಗಿದ್ದೀರಾ? ನಿಮ್ಮ ಬಿಸ್ನೆಸ್ ಟೆನ್ಷನ್ಸು ನಿಮ್ ಲೈಫಲ್ಲಿ ಏನೂ ಎಫೆಕ್ಟ್ ಆಗಿಲ್ಲ ತಾನೆ? ಅತ್ತೆ, ಅದು ನನಗೆ ಗೊತ್ತು. ನೀವು ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನಿಮ್ಮಿಬ್ರು ಮಧ್ಯೆ ಇನ್ನೂ ಗಂಡ ಹೆಂಡತಿ ಸಂಬಂಧ ಶುರು ಆಗಿಲ್ಲ ಅಂತ. ಇದನ್ನ ನೀವು ಹೇಳಲೇಬೇಕು ಅಂತ ಏನಿಲ್ಲ. ನಿಮ್ಮಿಬ್ಬರನ್ನ ನೋಡಿದ್ರೇನೆ ನನಗೆ ಗೊತ್ತಾಗತ್ತೆ. ಅತ್ತೆ, ಅದು ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಡೋಂಟ್ ವರಿ, ಅದಕ್ಕೆಲ್ಲ ನಾನು ಅರೇಂಜ್ ಮಾಡ್ತೀನಿ. ಪರವಾಗಿಲ್ಲ ಅತ್ತೆ, ಅದೆಲ್ಲ ಯಾವತ್ತಾದ್ರೂ ಒಂದಿನ ಆಗೇ ಆಗುತ್ತಲ್ವಾ? ಇವಾಗೇನು ಅರ್ಜೆಂಟ್ ಇಲ್ಲ. ಯಾವತ್ತೋ ಒಂದಿನ ಆಗೋದಲ್ಲ, ಯಾವ ಸಮಯದಲ್ಲಿ ಏನಾಗ್ಬೇಕೋ ಅದಾಗ್ಲೇಬೇಕು. ಅದನ್ನೇ ಜೀವನ ಅನ್ನೋದು. ಭೈರವಿ, ಮದುವೆ ಆದ ಹೆಣ್ಣಿನ ನಡವಳಿಕೆಯಲ್ಲಿ ಒಂದ್ ಸ್ವಲ್ಪನಾದ್ರೂ ಚೇಂಜ್ ಕಾಣಿಸ್ಬೇಕು. ಆದ್ರೆ ನಾನು ನಿನ್ನ ಮುಂಚೆ ಹೇಗ್ ನೋಡಿದ್ನೋ ಈಗ್ಲೂ ಹಾಗೆ ನೋಡ್ತಾ ಇದ್ದೀನಿ. ಅತ್ತೆ, ಅದು ನಾನು ವಿರಾಟೋ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಾನ್ ನನ್ನ ಮಗನ ಮೇಲೆ ನನ್ನ ಜೀವನೇ ಇಟ್ಕೊಂಡಿದ್ದೀನಿ. ನನ್ನ ಮಗನ್ಗೋಸ್ಕರನೇ ನಾನು ಪದೇ ಪದೇ ನಿಮ್ಮ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡಿದ್ದು. ನನ್ನ ಮಕ್ಳಿಗೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಈಗ ನಿಮ್ಮನ್ನ ಎಸ್ಟೇಟ್ಗೆ ಯಾಕೆ ಕಳಿಸ್ತಾ ಇದ್ದೀನಿ ಗೊತ್ತಾ? ದೇವರ ದರ್ಶನ ಮುಗಿದ್ಮೇಲೆ ಅಲ್ಲಿ ಯಾರ ಡಿಸ್ಟರ್ಬೆನ್ಸು ಇಲ್ಲದೆ ನೀವಿಬ್ರು ಫ್ರೀ ಆಗಿರ್ಲಿ ಅಂತ. ನಿಮ್ಮಿಬ್ರು ಮಧ್ಯೆ ಇರೋ ಅಂತರ ದೂರ ಆಗ್ಬೇಕು ಅಂತ. ನೀವಿಬ್ರು ಒಂದಾಗ್ಬೇಕು. ಯಾವಾಗ್ಲೂ ಜೊತೆ ಜೊತೆಯಲ್ಲಿ ನಗ್ನಗ್ತಾ ಇರ್ಬೇಕು. ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು, ಆಯ್ತಾ? ಸರಿ ಅತ್ತೆ. ಹಾಗೆ ನೀವಲ್ಲಿಂದ ವಾಪಸ್ ಬಂದ್ಮೇಲೆ ನಾವಿಬ್ರು ಸಂತೋಷವಾಗಿದ್ದೀವಿ ಅಂತ ನಿನ್ನ ಕಣ್ಗಳು ನನಗೆ ಹೇಳ್ಬೇಕು.